ಪತ್ರಿಕೋದ್ಯಮ ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ನಂದು ಒಂದೇ ಒಂದು ಮನವಿ, ಬರೀ ನೀವೇನು ಅಂದ್ರೆ ಯಾವ್ದೋ ಪತ್ರಿಕೆಗೆ ಹೋಗ್ತೀವಿ, ಅಲ್ಲಿ ಹೆಸರು ಸಂಪಾದನೆ ಮಾಡ್ತೀವಿ ಅಥವಾ ಮಾಧ್ಯಮಕ್ಕೆ ಬರ್ತೀವಿ, ಅಲ್ಲಿ ಮಿಂಚ್ತೀವಿ, ಈ ರೀತಿ ಮನೋಭಾವನೆಗಳನ್ನ ಇಟ್ಕೊಂಡ್ ಬರಬೇಡಿ. ಚಾಲೆಂಜ್ ಅನ್ನ ಮೈ ಮೇಲೆ ಎಳ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಪತ್ರಿಕಾ ರಂಗಕ್ಕೆ ಬರಬಾರದು. ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿಸುವಂತವ್ರು ಯಾರು ಇರಲ್ಲ. ನಿಮ್ಮನ್ನು ಪ್ರೀತಿಸುವಂತವ್ರು ಒಂದು ಪಾರ್ಟಿಯವ್ರ ಬಗ್ಗೆ ಮಾತಾಡಿದ ತಕ್ಷಣ ಇನ್ನೂ ಪಾರ್ಟಿಯವ್ರು ಅಂತಾರೆ, ನೋಡಿ ನೋಡಿ ಅವನು ಆ ಪಾರ್ಟಿಯವನು ಅಂತ. ಸಿದ್ದರಾಮಯ್ಯನವರು ಇನ್ನೂ ಇಳಿದಿರಲಿಲ್ಲ, ಅವ್ರ ಮೇಲೆ ಒಂದು ಗುರುತರವಾದಂಥ ಆರೋಪ ಬಂದಾಗ ಇಂಟರ್ವ್ಯೂ ಹೋಗಿದ್ದೆ. ಪ್ರಶ್ನೆ ಕೇಳಿದಾಗ ಅವರು ನೀವು ಬಿಜೆಪಿ ಅವ್ರ ತರ ಕೇಳ್ತಾ ಇದ್ದೀರಿ ಅಂತಂದ್ರು. ನಾನು ಹೇಳಿದೆ, ಸರ್ ಈ ಮಾತನ್ನ ವಾಪಸ್ ತಗೋಬೇಕು ಫಸ್ಟ್ ಅಂತ. ನಮ್ಮಲ್ಲಿ ಗಟ್ಟಿತನ ಇದ್ದ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ನಮ್ಮನ್ನ ಗಿರಿಗಿಟ್ಲಿ ಆಡಿಸ್ಬಿಡ್ತಾರೆ. ಇದೆಲ್ಲದರ ಹೊರತಾಗಿನೂ ಕೂಡ ಮಾಧ್ಯಮದಲ್ಲಿ ತುಂಬಾ ಅದ್ಭುತವಾದಂತ ಕೆಲಸ ಮಾಡಬಹುದು. ಯಾರೋ ಮಗುವನ್ನ ಹೆತ್ತು ಒಂದು ಬೇಲಿ ಹತ್ರ ಬಿಸಾಕೋಗ್ಬಿಟ್ಟಿದ್ರು. ಆ ಮಗುವಿನ ಒಂದು ಕಣ್ಣು ಮತ್ತೆ ಮೂಗು ಅದನ್ನ ಇರುವೆಗಳು ತಿಂದು ಹಾಕ್ಬಿಟ್ಟಿವೆ. ನಾರಾಯಣ ನೇತ್ರಾಲಯದ ಶೆಟ್ರು, ಭುಜಂಗ್ ಶೆಟ್ರು ಇದ್ರು. ಸ್ಪರ್ಶ ಆಸ್ಪತ್ರೆಯ ನಮ್ಮ ಪಾಟೀಲ್ರಿಗೆ ಫೋನ್ ಮಾಡಿದೆ. ಭುಜಂಗ್ ಶೆಟ್ರು ಆ ಹುಡುಗನಿಗೆ ಕಣ್ಣು ಹಾಕಿಕೊಟ್ರು. ಪಾಟೀಲ್ರು ಪ್ಲಾಸ್ಟಿಕ್ ಸರ್ಜರಿ ಹಾಕ್ಬಿಟ್ಟು ಮೂಗನ್ನ ಹಾಕಿಕೊಟ್ರು. ಒಂದು ಮಾಧ್ಯಮ ಮಾತ್ರ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳೋದು. ಈ ನೆರೆ ಹಾವಳಿ ಬಂದಂತ ಸಂದರ್ಭದಲ್ಲಿ ಬಿಜಾಪುರ ಮತ್ತೆ ಧಾರವಾಡ ಅಲ್ಲಿ 191 ಮನೆಗಳನ್ನ ನಾವು ಕಟ್ಟಿಸ್ಕೊಟ್ವಲ್ಲ. ಹೆಣ್ಣು ಮಕ್ಕಳು ಅವ್ರು ಓದ್ಲಿಕ್ಕೆ ಅವಕಾಶ ಮಾಡಿಕೊಟ್ವಿ, ಅದರ ಖರ್ಚನ್ನ ನಾವು ಭರಿಸಿದ್ವಿ. ಅಡಿಕೆಗೆ ಏನೇನು ಕೆಮಿಕಲ್ ಅನ್ನ ನಾವು ಹಾಕ್ತಿವಿ, ಅದರಿಂದ ಆದಂತ ಪರಿಣಾಮಗಳು, ಅದರ ಬಗ್ಗೆ ನಾವು ಸಮರ ಸಾರಿದ್ವಿ. ಆಂದೋಲನ ಆಯ್ತು ಒಂದು ಲೆಕ್ಕದಲ್ಲಿ. ಒಬ್ಬ ಸಾಮಾನ್ಯ ವ್ಯಕ್ತಿಯ ದೊಡ್ಡ ಕಾಣಿಕೆಯನ್ನ, ಬೆಲೆ ಕಟ್ಟದಾಗದಂತ ಕಾಣಿಕೆಯನ್ನ ನಾವು ಹೋಗಿ ಪ್ರಧಾನಮಂತ್ರಿಗಳಿಗೆ ಮುಟ್ಟಿಸ್ತೀವಿ ಅಂತಂದ್ರೆ ಮಾಧ್ಯಮದ ಶಕ್ತಿ ಏನಿದೆ ಯೋಚನೆ ಮಾಡಿ. ನಾವು ಸತ್ತ ಮೇಲೂ ಕೂಡ ನಾವು ಮಾಡಿದಂತ ಸೇವೆ ಇದೆಯಲ್ಲ, ಇವನ್ನೇನೋ ಒಂದು ವಿಭಿನ್ನವಾದಂತ ಹೆಜ್ಜೆ ಇಟ್ಟಿದ್ದ ಕಂಡ್ರಿ ಅಂತಂದ್ರೆ ನಾವು ಶಾಶ್ವತ. ಪತ್ರಿಕೋದ್ಯಮ ಇವತ್ತು ಕವಲುದಾರಿನಲ್ಲಿದೆ. ನಾವು ಎಐ ಬಗ್ಗೆ ಮಾತ್ರ ಮಾತಾಡಿದ್ವಿ, ಬರೀ ಅಷ್ಟು ಮಾತ್ರ ಅಲ್ಲ. ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ, ಸಂಸ್ಥೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಕ್ವಾಲಿಟಿ ಪತ್ರಿಕೋದ್ಯಮ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳಿವೆ. ಯಾಕಂದ್ರೆ ಎಐ ಬಂದಾದ ಮೇಲಿಂದ ದೊಡ್ಡ ದೊಡ್ಡ ಸಂಸ್ಥೆಗಳ ಮೇಲಾಗಿರುವಂತಹ ದಾಳಿ, ಕೆಲಸದಿಂದ ತೆಗೆಯುವಂಥದ್ದು, ಅದು ಪತ್ರಿಕಾ ರಂಗಕ್ಕೂ ಬಂದಿದೆ, ಅಂದ್ರೆ ಮಾಧ್ಯಮ ರಂಗಕ್ಕೂ ಬಂದಿದೆ. ಯಾಕಂದ್ರೆ ಹೊರೆಯನ್ನು ಕಡಿಮೆ ಮಾಡಬೇಕು. ಈ ಮುಖಾಂತರ ಏನು ಅಂತಂದ್ರೆ ಸಂಸ್ಥೆಗಳು ಉಳಿಬೇಕು. ಇಂಥ ಪ್ರಯತ್ನಗಳು ಆಗಿರುವಂತಹ ಸಂದರ್ಭದಲ್ಲಿ ಲೈಫ್ ಸ್ಪ್ಯಾನ್ ಬಗ್ಗೆ ನಮ್ಮ ಶತವಾದನೆಗಳು ಕೇಳಿದ್ರೆ, ನಿಮ್ಮ ಲೈಫ್ ಸ್ಪ್ಯಾನ್ ಏನಿರುತ್ತೆ ಸರ್ ಅಂತ ಪತ್ರಿಕೋದ್ಯಮಕ್ಕೆ ಬರುವಂಥವ್ರು ಈಗ ಆ ಪ್ರಶ್ನೆಯನ್ನು ಎತ್ಕೊಳ್ಳೇಬೇಕು ಅಂತಹ ಸ್ಥಿತಿ ಇದೆ. ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪತ್ರಿಕೋದ್ಯಮವನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ, ಓದನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಏನವರಿಗೆ ಏನಾಗಬೇಕು? ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮುದ್ರಣ ಮಾಧ್ಯಮಕ್ಕೆ ಅದರದ್ದೇ ಆದಂಥ ಚಾಲೆಂಜ್ಗಳಿದೆ, ದೃಶ್ಯ ಮಾಧ್ಯಮಕ್ಕೆ ಅದರದ್ದೇ ಆದಂಥ ಚಾಲೆಂಜ್ಗಳಿವೆ. ಆದರೆ ಬರುವಂಥವ್ರಿಗೆ ನನಗನ್ಸುತ್ತೆ, ಬರಬರ್ತಿದ್ದಂಗೆ ಅವರು ಜನಪ್ರಿಯರಾಗಬೇಕು, ಬರಬರ್ತಿದ್ದಂಗೆ ಅವ್ರಿಗೊಂದು ದೊಡ್ಡ ಸಂಬಳ ಬರಬೇಕು, ಬರಬರ್ತಿದ್ದಂಗೆ ನಮ್ಮನ್ನ ಜನ ಸ್ವೀಕಾರ ಮಾಡಬೇಕು, ನಮ್ಮನ್ನು ಕಂಡು ಹಿಡಿಬೇಕು, ನಮಗೆ ಸನ್ಮಾನ ಸತ್ಕಾರಗಳು ಆಗಬೇಕು, ಇಂಥ ಒಂದು ಮನೋಭಾವನೆಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈ ಪತ್ರಿಕೋದ್ಯಮ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ನಂದು ಒಂದೇ ಒಂದು ಮನವಿ, ಇಲ್ಲಿಂದ ಬರೀ ನೀವೇನು ಅಂದರೆ ಯಾವುದೋ ಪತ್ರಿಕೆಗೆ ಹೋಗ್ತೀವಿ, ಅಲ್ಲಿ ಹೆಸರು ಸಂಪಾದನೆ ಮಾಡ್ತೀವಿ ಅಥವಾ ಮಾಧ್ಯಮಕ್ಕೆ ಬರ್ತೀವಿ, ದೃಶ್ಯ ಮಾಧ್ಯಮಕ್ಕೆ, ಅಲ್ಲಿ ಮಿಂಚ್ತೀವಿ, ಈ ರೀತಿ ಮನೋಭಾವನೆಗಳನ್ನ ಇಟ್ಕೊಂಡು ಬರಬೇಡಿ. ಬೇಕಾದಷ್ಟು ಅವಕಾಶಗಳಿದೆ. ಇವತ್ತು ಸಂವಹನ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲ ರಂಗಗಳಿಗೂ ಬೇಕಾಗಿದೆ. ನಾವು ಪತ್ರಿಕೋದ್ಯಮ ಮುಗಿಸ್ಕೊಂಡ್ಬಂದ್ವಪ್ಪ, ಹಾಗಾಗಿ ನಾವು ಪತ್ರಿಕೆನೇ ಹುಡುಕಬೇಕು ಅಥವಾ ನಾವು ಟಿವಿನೇ ಹುಡುಕಬೇಕು, ಇಲ್ಲ. ಬೇರೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ. ಆ ಮಾರ್ಗಗಳನ್ನು ನೀವು ಕಂಡುಕೋಬೇಕು. ಅದು PR ಇಂದ ಹಿಡಿದು ನೀವು ನಿಮ್ಮ ಉತ್ಪನ್ನಗಳನ್ನು ನೀವು ಅಡ್ವರ್ಟೈಸ್ಮೆಂಟ್ ತನಕ ಸಾಕಷ್ಟು ಅವಕಾಶಗಳಿದೆ. ಅದನ್ನು ನೀವು ಬಳಸ್ಕೋಬೇಕು. ಜೊತೆಗೆ ಭಾಷೆ, ಇವಾಗ ನೋಡಿ, ಇವಾಗ ಅಟ್ಲೀಸ್ಟ್ ನಿಮಗೊಂದು 2 ಭಾಷೆ ಬರಬೇಕು, ಬಂದೇ ಬರುತ್ತೆ. ಒಂದು ಮಾತೃಭಾಷೆ ನಾವು ಮಾತಾಡ್ತೀವಿ, ಜೊತೆಗೆ ಏನಂದ್ರೆ ನಾವು ಕಲಿಯುವಂಥ ಭಾಷೆ, ನಾವು ಇಂಗ್ಲೀಷನ್ನು ಕಲ್ತಿರ್ತೀವಿ, ಹಿಂದಿ ಕೂಡ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ನಿಮ್ಮ ಭಾಷೆ ಮೇಲಿರುವಂಥ ಹಿಡಿತ ಇದೆಯಲ್ಲ, ಅದು ನಿಮ್ಮನ್ನು ತುಂಬ ಚೆನ್ನಾಗಿ ಬೆಳೆಸುತ್ತೆ. 2 ಭಾಷೆ ನಿಮಗೆ ಸರಿಯಾಗಿ ಬಂತು ಅಂತ ತಿಳ್ಕೊಳ್ಳಿ, ಈಗ ಎಐ ರಂಗದಲ್ಲಿ ನೀವು ಅತ್ಯಂತ ಬಹಳ ಸುಲಭವಾಗಿ ನೀವು ಸಮಾಜವನ್ನು ಮುಟ್ಟುಬಿಡ್ತೀರಿ. ಜೊತೆಗೆ ಬೇರೆ ಬೇರೆ ಪ್ರತಿಭೆಗಳು, ನಮ್ಮ ರಶ್ಮಿನೇ ಇದ್ದಾರೆ, ತಮ್ಮದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ತುಂಬ ದೊಡ್ಡ ಸಂಖ್ಯೆಯಲ್ಲಿ. ಇಲ್ಲಿ ಒಂದಷ್ಟು ಎಡವಟ್ಟುಗಳೇ ಇದೆ, ಪ್ರಶ್ನೆ ಬೇರೆ. ಎಲ್ಲ ರಂಗದಲ್ಲೂ ಕೂಡ ಎಡವಟ್ಟುಗಳು ಇರ್ತವೆ. ಈಗ ನಾನು ನೇರವಾಗಿ ದೃಶ್ಯ ಮಾಧ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರ್ತೀನಿ, ಪ್ರಶಸ್ತಿ ಸ್ವೀಕಾರ ಮಾಡಿರೋದ್ರಿಂದ. ನೋಡಿ, ಬರುವಂಥವ್ರಿಗೆ ಚಾಲೆಂಜ್ಗಳು ಏನೇನಿರುತ್ತೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಆಗಲೇ ಕಾರ್ಯಕ್ರಮ ನಿರೂಪಣೆ ಮಾಡ್ತಿರುವಂಥವ್ರು ನಾರದರ ಹೆಸರನ್ನು ಹೇಳಿದ್ರಿ. ಅವರು
ಬಹುಶಃ ಜಗತ್ತಿನ ಮೊದಲ ಪತ್ರಕರ್ತ. ನಾವು ಕೂಡ ನಾರದರೆ. ಯಾವ ಸಂದರ್ಭದಲ್ಲಿ ಹೆಂಗೆ ಜಗಳ ಹಚ್ಚಬೇಕು, ಅದನ್ನು ಹೆಂಗೆ ಸರಿ ಮಾಡಬೇಕು ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನೊಂದಕ್ಕೂ ಕೂಡ ನಾವು ಸಿದ್ಧವಾಗಿರಬೇಕು. ನಾರದನಿಗೂ ಕೂಡ ಶಾಪಗಳು ಸಿಕ್ತಂತೆ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಆ ರೀತಿ ನಮಗೂ ಕೂಡ ಶಪಿಸುವಂಥವ್ರ ಸಂಖ್ಯೆ ಬಹಳಷ್ಟಿದೆ. ಚಾಲೆಂಜನ್ನು ಮೈ ಮೇಲೆ ಎಳ್ಕೊಳ್ಳೋಕೆ ಆಗಲಿಲ್ಲ ಅಂತಂದರೆ ಪತ್ರಿಕಾ ರಂಗಕ್ಕೆ ಬರಬಾರ್ದು. ಅದು ಬೇಕಾದಾಗಿರಲಿ. ಈಗ ನಾನು ಬೇರೆ 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 ಸಂಸ್ಥೆಗಳಿಗೆ ಕೆಲಸ ಮಾಡಿದೆ. ಈ ಒಂದು ಪಟ್ಟಿ ಓದಿದ್ರು ನಾನು ಯಾವ್ಯಾವ ಸಂಸ್ಥೆಗಳಿಗೆ ಕೆಲಸ ಮಾಡಿದೆ ಅಂತ. ಕೆಲವೊಂದು ಸಂಸ್ಥೆಗಳಲ್ಲಿ ಅವರಾಗಿ ಅವರೇ ದಯವಿಟ್ಟು ಹೋಗಪ್ಪ ಅಂತ ಹೇಳಿದ್ದಾರೆ. ಕೆಲವೊಂದು ಸಂಸ್ಥೆಗಳಿಂದ ನಾವೇ ನಿಮ್ಮ ಸಹವಾಸ ಬೇಡ ಅಂತ ಬಿಟ್ಟು ಬಂದೀವಿ. ಪ್ರಾಮಾಣಿಕವಾಗಿ ಹೇಳಬೇಕಲ್ಲ. ಯಾಕಪ್ಪ ಅಂತಂದರೆ ಮೈ ಮೇಲೆ ಎಳೆದುಕೊಳ್ಳುವಂಥ ಗುಣ ಅದಿರಲಿಲ್ಲ ಅಂತಂತಂದರೆ ನಾವು ಪತ್ರಕರ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಹತ್ತಾರು ಸಂಗತಿಗಳಿದೆ. ನನಗೆ 5 ನಿಮಿಷ ಎಕ್ಸ್ಟ್ರಾ ಕೊಡಿ ಸರ್ ದಯವಿಟ್ಟು. ಒಂದ್ಸರಿ ಚರ್ಚೆ ನಡೀತಾ ಇತ್ತು, ಕೆಲವೊಂದನ್ನು ಹೇಳಬೇಕಾಗುತ್ತೆ ನಾನು ಅದಕ್ಕೋಸ್ಕರ. ಒಂದು ಚರ್ಚೆ ನಡೀತಾ ಇತ್ತು. ಚರ್ಚೆ ನಡೀತಿದ್ದಂಥ ಸಂದರ್ಭದಲ್ಲಿ ಗೆಸ್ಟ್ಗಳಿದ್ದರು ನಮ್ಮ ಜೊತೆಗೆ. ಭಾಳ ಬಿಸಿಯಾದಂಥ ಚರ್ಚೆ. ನಮ್ಮ ಆಗಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಆ ಕಾರ್ಯಕ್ರಮ ನೋಡ್ತಾ ಇದ್ದರು. ಅವ್ರಿಗೇನು ಅನ್ನಿಸ್ತೇನೋ, ತಕ್ಷಣಕ್ಕೆ ನಮ್ಮ ರಿಪೋರ್ಟ್ ಕರೆದ್ಬಿಟ್ಟು ನಾನು ಲೈವ್ ಬರ್ತೀನಿ ರೀ ಅಂತಂತಂದರು. ಸರಿ, ಅವನು ಲೈವಿಗೆ ಕೂಡಿಸ್ತಾ. ಅಲ್ಲಿ ಒಂದು ಸಣ್ಣ ತಪ್ಪಾಯ್ತು ಅಲ್ಲಿ. ಅದನ್ನು ನಾವು ಫಾಲೋ ಮಾಡಲೇಬೇಕು ಆ್ಯಕ್ಚುಲಿ. ಅವ್ರೇನು ಹೇಳಿದರು ಅಂತಂದರೆ ಕುಮಾರಸ್ವಾಮಿ ಅವರು, ನಾನು ರಂಗನಾಥ್ ಹತ್ರ ಮಾತ್ರ ಮಾತಾಡ್ತೀನಿ, ಬೇರೆಯವ್ರ ಹತ್ರ ಮಾತಾಡಲ್ಲ ಅಂತ. ಅದನ್ನು ಪುಣ್ಯಾತ್ಮ ನಮ್ಮ ಇನ್ಪುಟ್ನೂ ನನಗೆ ಮುಟ್ಟಿಸೇ ಇಲ್ಲ ಅದನ್ನು. ಇಲ್ಲಿ ಜಗಳ ಶುರುವಾಯಿತು. ಜಗಳ ಶುರುವಾದಾಗ ಯಾರೋ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದ್ರು. ನಾವು ಆರೋಪ ಪ್ರತ್ಯಾರೋಪಗಳನ್ನು ರಾಜಕಾರಣಿಗಳ ಮೇಲೆ ಮಾಡ್ಬೇಕಾದ್ರೆ ನಮ್ಮದು ಮೌನ ಮತ್ತು ಆನಂದ. ಬಂಡವಾಳ ಬಯಲಾಗಲಿ ಅಂತ ನಾವು ಕೂಡ ಕಾಯ್ತಾ ಇರ್ತೀವಿ. ಸದ್ಯ ನಾವು ಮಾಡ್ದೇ ಇರೋದನ್ನು ಇವ್ರು ಮಾಡ್ತಾರಲ್ಲ, ವೆರಿ ಗುಡ್, ಮಾತಾಡಿ ಅಂತ. ಅದಾದ್ಮೇಲೆ ಅವರೊಂದು ಗುರುತರವಾದಂಥ ಆರೋಪ ಮಾಡಿಬಿಟ್ರು ನಮ್ಮ ಉಗ್ರಪ್ಪ. ಆರೋಪ ಮಾಡಿದ್ದು ಮಾಡಿದ ತಕ್ಷಣ ಅವ್ರು ಮೈ ಕೀಕ್ ಎಲ್ಲ ಕಿತ್ತು ಹಾಕಿ ರಂಗನಾಥ್ ಭಾರದ್ವಾಜನಿಗೆ ಬಾಯಿಗೆ ಬಂದಂಗೆ ಬೈದು ಎದ್ದೋದ್ರು. ಇನ್ನೊಂದ್ಸರಿ ಜನ್ಮದಲ್ಲಿ ನಾನು ಕೂತ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ. ಅದಾದ್ಮೇಲೆ ಪಾಪ ಅವರು ಯಾರು ಬೇಕು ಅಂತಲೇ ಮಾಡಿರೋದಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಾಯಿತು ಅಂತಂದ್ರೆ ಇನ್ನೊಬ್ಬ ರಂಗನಾಥ್ ಅವ್ರಿಗೆ ಬೈದರು ಕುಮಾರಸ್ವಾಮಿ ಅವರು ಅಂತ. ಪಾಪ ಅವ್ರದ್ದು ಸ್ಪಷ್ಟನೆ ಕೊಡಬೇಕಲ್ಲ. ಇನ್ನೊಂದು ಪತ್ರಿಕಾಗೋಷ್ಠಿನಲ್ಲಿ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಇಲ್ಲ ನಾನು ಆ ರಂಗನಾಥ್ಗೆಲ್ಲ ಬೈದಿದ್ದು, ಈ ರಂಗನಾಥ್ಗೆ ಈ ರೇಟಿಂಗ್ ಬರುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಒಂದು ಮಾಧ್ಯಮ ಇಟ್ಕೊಂಡ್ಬಿಟ್ಟಿದೆಯಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದು. ಕುಮಾರಸ್ವಾಮಿ ಕೆಟ್ಟ ಮನುಷ್ಯ ಅಂತ ನಾನು ಹೇಳಲ್ಲ, ಆದರೆ ಆ ಸಂದರ್ಭಕ್ಕೆ ಏನು ತೋಚುತ್ತೋ ಅದನ್ನ ಮಾತಾಡ್ಬಿಡ್ತಾರೆ. ದಾಖಲೆ ಬಿಡುಗಡೆ ಮಾಡ್ತೀನಿ ಅಂದ್ಬಿಡ್ತಾರೆ. ಅದು ಅವ್ರದ್ದು ಮಂತ್ರ. ನನಗೆ ಈಗಲೂ ಅವ್ರ ಬಗ್ಗೆ ತುಂಬ ಗೌರವ ಇದೆ, ಪ್ರಶ್ನೆ ಬೇರೆ. ಅವ್ರು ಹೇಳಿದ್ರು, ಇವ್ರ ಯೋಗ್ಯತೆ ಗೊತ್ತಿಲ್ವೇನ್ರಿ, ನಮ್ಮವ್ರು ಯಾರಿಗೋ ಒಬ್ರಿಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಹೆಂಗೆ ಗೊತ್ತಾ, ಇಂಥ ಕಡೆಗೆ ಬಂದು ನೀವು ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮ ತಲೆ ತೆಗೆದು ಬಿಡ್ತೀನಿ ಅಂತೇಳಿ ಅಂತ. ನನ್ನ ಹತ್ರ CD ಇದೆ. ಎಂಥ ಗತಿ ಸ್ವಾಮಿ ಇದು. ಮಾರನೇ ದಿವಸ ನಾನು ಆಫೀಸ್ಗೆ ಹೋದೆ. ನಮ್ಮ ಡೈರೆಕ್ಟರ್ ಕೇಳಿದ್ರು, ಏನಿದು ಕತೆ ಅಂತ. ನಾನು ಹೇಳಿದೆ, ಬಹುಶಃ ಆ ರೀತಿ ಇದ್ದಿದ್ದಿದ್ರೆ ಇವತ್ತು ನಾನು ನಿಮ್ಮ ಎದುರುಗಡೆ ಕೂತ್ಕೊಳ್ಳುವಂಥ ಧೈರ್ಯ ಮಾಡ್ತಿರಲಿಲ್ಲ. ಕೆಲಸ ಮಾಡಿ ಅವ್ರ ಹತ್ರ ಹೆಂಗಿದ್ರು ಇದೆ ಅಂತಾರಲ್ಲ, ತಗೊಂಡು ತೋರಿಸ್ಬಿಟ್ಟು ಜಗತ್ತಿಗೆ ಗೊತ್ತಾಗಲಿ. TV ನನ್ನಿಂದ ಅಲ್ಲ, ಮಾಧ್ಯಮದಿಂದಲೂ ದೂರ ಹೋಗ್ಬಿಡ್ತೀನಿ ಅಂತ. ಅಲ್ಲಿಂದ ಶುರುವಾಯಿತು. ಅವ್ರು ಕೊಡಲಿಲ್ಲ, ನಾವು ಬಿಡಲಿಲ್ಲ. ಅವ್ರ ಜೊತೆ ನಮ್ಮ ಯುದ್ಧ ಶುರುವಾಯಿತು. ನಾನು ಅವ್ರ ಮೇಲೆ ₹1 ಮಾನನಷ್ಟ ಮೊಕದ್ದಮೆ ಹಾಕಿದೆ. ದಯವಿಟ್ಟು ಸ್ವಾಮಿ ನೀವು ದಾಖಲೆಗಳು ಕೊಡಿ ಅಂತ ಹೇಳಿ ಅಂತ. ಇದು ಒಬ್ಬರ ಜೊತೆಗೆ ಅಂತ ಹೇಳಬೇಡಿ. ಈಗ ನಮ್ಮದವ್ರದ್ದು ಸಂಬಂಧ ಚೆನ್ನಾಗಿದೆ. ಅರಮನೆ ಮೈದಾನದಲ್ಲಿ ಸಿಕ್ಕರು, ನನಗೆ ಹಾರ ಹಾಕಿದ್ರು, ತುರಾಯಿ ಹಾಕಿದ್ರು, ಅದೆಲ್ಲ ಬೇರೆ ವಿಚಾರ. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿಸುವಂಥವ್ರು ಯಾರೂ ಇರಲ್ಲ, ನಿಮ್ಮನ್ನು ಪ್ರೀತಿಸುವಂಥವ್ರು. ಈ ಜಗಳ ನನಗೆ ಕುಮಾರಸ್ವಾಮಿ ಅವ್ರ ಜೊತೆಗೂ ಆಗಿದೆ, ರಾಮುಲು ಜೊತೆಗೂ ಆಗಿದೆ, ಮೊನ್ನೆ ಸದಾನಂದ ಗೌಡ್ರ ಜೊತೆಗಾಯಿತು. ಇನ್ನೊಂದು ಮಜಾ ಇದೆ ಪತ್ರಕರ್ತರದ್ದು. ನಮ್ಮ ಹಣೆ ಬರಹ ಏನು ಅಂತಂದರೆ, ಒಂದು ಪಾರ್ಟಿಯವ್ರ ಬಗ್ಗೆ ಮಾತಾಡಿದ ತಕ್ಷಣ ಇನ್ನೊಬ್ಬ ಪಾರ್ಟಿಯವ್ರು ಅಂತಾರೆ, ನೋಡಿ ಅವನು ಆ ಪಾರ್ಟಿಯವನು ಅಂತ. ಈ ಕಡೆ ಮಾತಾಡಿದ ತಕ್ಷಣ ಈ ಪಾರ್ಟಿಯವ್ರು ಹೇಳ್ತಾರೆ, ಇಲ್ಲ ಅವ್ರಿಗೂ ಏನೋ ಸಂಬಂಧ ಇದೆ ನೋಡಿ ಅಂತ ಹೇಳಿ ಅಂತ. ನಾವು ಬಹಳ ಹುಷಾರಾಗಿರಬೇಕು. ಹಲ್ಲುಗಳ ನಡುವೆ ಇದ್ದಂಥ ನಾಲಿಗೆ ನಾವು ಇದನ್ನ ಇಟ್ಕೊಂಡೇ ಮಾತಾಡ್ತಾ ಹೋಗಬೇಕು. ಮೊನ್ನೆ ನಾನೊಂದು ಪ್ರಶ್ನೆ ಕೇಳಿದೆ, ಅಲ್ಲ ಸ್ವಾಮಿ ನೀವು ಏನು ಮಾಡಿರಿ, ನಿಮಗೆ 3 ಅವಕಾಶಗಳು ಸಿಕ್ತು ಗೌಡ್ರೆ, ಏನು ಮಾಡಿದ್ರಿ ಅಂತ ಕೇಳಿದೆ. ಅದಕ್ಕೆ ಅವರು ನಮ್ಮ ಪತ್ರಕರ್ತರ ಮೇಲೆಲ್ಲ ಕೆಂಡ ಕಾರಿಬಿಟ್ರು ನಮ್ಮ ಪತ್ರಕರ್ತರ ಮೇಲೆ. ನನಗೆ ತುಂಬ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನನಗೆ ಕೇಳ್ಬೋದಾಗಿತ್ತು, ರಂಗನಾಥ್ ಇಷ್ಟೊಂದೆಲ್ಲ ಮಾಡೀನ್ರಿ, ಏನ್ರಿ ನೀವು ಹಿಂಗೆಲ್ಲ ಅಂತೀರಿ ಅಂತ. ಪಾಪ ಪಾಪದ ಪತ್ರಕರ್ತರ ಮೇಲೆ ಬೈಯುವಂಥದ್ದು ಏನಿತ್ತು, ಈಗಲೂ ಕೂಡ ನನಗೆ ಕಾಡ್ತಿರುವಂಥ ಪ್ರಶ್ನೆ ಅದು. ಇತ್ತೀಚಿನ ದಿನಗಳಲ್ಲಿ ಅದೊಂದು ಮನೋಭಾವನೆ ಶುರುವಾಗಿದೆ. ಪತ್ರಕರ್ತರು ಯೋಚನೆ ಮಾಡಬೇಕು. ಮೊನ್ನೆ ನಾನು ಸಿದ್ದರಾಮಯ್ಯನವ್ರು ಇನ್ನೂ ಇಳಿದಿರಲಿಲ್ಲ, ಅವ್ರ ಮೇಲೆ ಒಂದು ಗುರುತರವಾದಂಥ ಆರೋಪ ಬಂದಾಗ ಇಂಟರ್ವ್ಯೂ ಹೋಗಿದ್ದೆ. ಇಂಟರ್ವ್ಯೂ ಹೋದ ನಾನು ಪ್ರಶ್ನೆ ಕೇಳಿದಾಗ ಅವರು, ನೀವು BJP ಅವ್ರ ಥರ ಕೇಳ್ತಾ ಇದ್ದೀರಿ ಅಂತಂದರು. ಪಕ್ಕದಲ್ಲಿ ನಮ್ಮ ಇನ್ನೊಬ್ಬ ಹುಡುಗ ಇದ್ದ, ಪ್ರಮೋದ,
ಅವ್ನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದೆ. ನಾನು ಹೇಳಿದೆ ನೋಡಿ ಸಮಾಧಾನ ಮಾಡೋ ಸಂದರ್ಭ ಅಲ್ಲಪ್ಪ, ಸುಮ್ಮನೆ ಒಂದು ನಾನು ಹೇಳಿದೆ, ಸರ್ ಈ ಮಾತನ್ನು ವಾಪಸ್ ತಗೋಬೇಕು ಫಸ್ಟು ಅಂತ. ವಾಪಸ್ ತಗೋಬೇಕು ಅಷ್ಟೇ, ಮುಲಾಜಿಲ್ಲ. ಯಾವಾಗ ಇದು ಬರುತ್ತೆ ಅಂತಂತಂದರೆ ನಮ್ಮಲ್ಲಿ ಗಟ್ಟಿತನ ಇದ್ದಾಗ ಮಾತ್ರ ಬರುತ್ತೆ. ನಮ್ಮಲ್ಲಿ ಗಟ್ಟಿತನ ಇದ್ದಾಗ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ನಮ್ಮನ್ನ ಗಿರಿಗಿಟ್ಲಿ ಆಡಿಸ್ಬಿಡ್ತಾರೆ. ರಾಜಕಾರಣಿಗಳು ಬಹಳ ಹುಷಾರಾಗಿರಬೇಕು. ಒಂದ್ಸರಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ನನ್ನೊಂದು ಚರ್ಚೆ ಇತ್ತಪ್ಪ, ಬಾ ಅದಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಕೋವಿಡ್ ಟೈಮು. ನಾನು ನಮ್ಮ ಆಫೀಸಲ್ಲಿ ಕೂತ್ಕೊಂಡಿದ್ದೆ ಕಾನ್ಫರೆನ್ಸ್ ಹಾಲಲ್ಲಿ. ಒಂದು ಸ್ಕ್ರೀನ್ ಇತ್ತು ರಾಹುಲ್ ಗಾಂಧಿ ಅವರ ಎದುರುಗಡೆಗೆ. ಎಲ್ಲೆಲ್ಲಿಂದನೋ ಪತ್ರಕರ್ತರು ಪಂಚಾಗಿದ್ರು, ಎಲ್ಲ ಸ್ಟಾಂಪ್ ಸೈಜ್ ಕಾಣೋರು. ಅವ್ರು ಹುಡುಕ್ತಾ ಇದ್ರು ಯಾರು 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 ಅಂತ. ನಾವು ಕೈ ಎತ್ತಬೇಕು. ಸೊ ಇಲ್ಲಿದ್ದೀವಿ ಬ್ಲ್ಯಾಕ್ ಶರ್ಟ್ ಅಂತ. ನಾನು ಕೈ ಎತ್ತಿ ಹೇಳಿದೆ, ರಂಗನಾಥ್ ಭಾರದ್ವಾಜ್ ಬ್ಲ್ಯಾಕ್ ಶರ್ಟ್ ಇಲ್ಲಿದ್ದೀನಿ ನೋಡಿ ಅಂತ. ಹಾಂ ಹೇಳಿ ಅಂತಂತಂದರು. ನಾನು ಹೇಳಿದೆ ಅವರ ಅಜ್ಜಿ ಅವರು ನಡೆದು ಬಂದಂಥ ಹಾದಿ, ಚಿಕ್ಕಮಗಳೂರಲ್ಲಿ ನಿಂತು ಗೆದ್ದಿದ್ದು ಅದೆಲ್ಲ ಆಗ್ಬಿಟ್ಟು ನೀವೇನು ಮಾಡ್ತಾಯಿದ್ದೀರಿ ಅಂತ ಕೇಳಿದೆ ನಾನು. ನೀವೇನು ಮಾಡ್ತಾಯಿದ್ದೀರಿ ಸ್ವಾಮಿ? ಜನಗಳ ನಡುವೆ ನಿಲ್ದಿರುವಂಥವ್ರು ನಾಯಕರಾಗಲ್ಲ. ನೀವು ಹೊರಗಡೆ ಬರಬೇಕು, ನಿಮ್ಮ ಗಟ್ಸ್ ತೋರಿಸ್ಬೇಕು ಅಂತ ಹೇಳಿಬಿಟ್ಟೆ. ಅಬ್ಬಾ ಸಿಕ್ಬಿಡ್ತು ನೋಡಿ ಅಸ್ತ್ರ. ಒಬ್ಬ ನಾಯಕನಿಗೆ ಗಟ್ಸ್ ಅಂತ ಬಳಸ್ಬಿಟ್ರಲ್ಲ ರಂಗನಾಥ್ ಭಾರದ್ವಾಜ್. ಶುರುವಾಯಿತು ಬರಗಳೇ, ಎಷ್ಟರ ಮಡಿ ಶುರುವಾಯಿತು ಅಂತೀರಿ. ಇಂಥವನ್ನೆಲ್ಲ ಎದುರಿಸ್ಲಿಕ್ಕೆ ನಾವು ತಯಾರಿರಬೇಕು. ಒಂದು ಚೂರು ಆ ಕಡೆ ಈ ಕಡೆ ಆಗ್ಬಿಟ್ಟು ಎಡಬಟ್ಟನೆ. ಮೊನ್ನೆ ಯಾರೊಬ್ರು ಕೇಳ್ತಾ ಇದ್ರು, ಸರ್ ನಿಮಗೆ ಕಮೆಂಟ್ ಮಾಡ್ತಾ ಇದ್ರು ಸರ್ ಅಂತ. ಏನು ನೀವು ಲೆಫ್ಟ್ ಅಂತೆ ಸರ್ ಅಂತಂತ. ಅದಕ್ಕೆ ಕರೆಕ್ಟಾಗಿ ಹೇಳಿಯಾರೆ ಅಂದೆ ನಾನು. ಮನುಷ್ಯ ಸಹಜವಾಗಿ ಬೆಳಗ್ಗೆ ಎದ್ದ ತಕ್ಷಣ ಲೆಫ್ಟೇ ಆಗ್ತಾನೆ ರೀ, ರೈಟ್ ಆಗಕ್ಕೆ ಸಾಧ್ಯನಾ? ಒಂದೊಂದ್ಸರಿ ನಮಗೆ ಹೊಟ್ಟೆಗಿಟ್ಟ ಸರಿ ಇಲ್ದಾಗ ನಾವು ಬೆಳಗ್ಗೆ ಮತ್ತು ಸಂಜೆನೂ ಕೂಡ ಒಂದೊಂದ್ಸರಿ ಲೆಫ್ಟ್ ಆಗಿಬಿಡ್ತೀವಿ. ಅದಕ್ಕೆಲ್ಲ ತಲೆಕೆಡ್ಕೊಳ್ಳೋಕೆ ಸಾಧ್ಯನಾ ಅಂತಂದೆ ನಾನು. ಈ ರೀತಿ ಯಾವುದು ಯಾವ ಸಂದರ್ಭದಲ್ಲಿ ಯಾವ ರೀತಿ ಮೈಮೇಲೆ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ನಾನು 3 ಎಕ್ಸಾಂಪಲ್ ಕೊಡ್ತೀನಿ. ಇದೆಲ್ಲದರ ಹೊರತಾಗಿನೂ ಕೂಡ ಮಾಧ್ಯಮದಲ್ಲಿ ತುಂಬ ಅದ್ಭುತವಾದಂಥ ಕೆಲಸ ಮಾಡಬಹುದು, ಬಹಳ ಅದ್ಭುತವಾದಂಥ ಕೆಲಸ ಮಾಡ್ಬೋದು. ವ್ಯವಸ್ಥೆ ನೀವು ಹೇಳಿದ್ರನ್ನ ಕೇಳುವಂಥ ಸ್ಥಿತಿಲಿರುತ್ತೆ. ಏನಾದರೂ ನೀವು ಸಮಾಜ ಸೇವೆ ಮಾಡಬೇಕು ಅಂತಂದರೆ ಖಂಡಿತವಾಗಲೂ ಮಾಡ್ಬೋದು ರೀ. ಆ ಮಾಡುವಂಥ ಮನೋಭಾವನೆ ನಿಮಗಿರ್ಬೇಕು ಅಷ್ಟೇ. ನಾನೊಂದು 3 ಎಕ್ಸಾಂಪಲ್ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ದಯವಿಟ್ಟು ಲೇಟ್ ಆಗ್ತಾ ಇದೆ, ಏನು ಅಂದ್ಕೋಬೇಡಿ, ಹೇಳಲೇಬೇಕು ನಾವು ಈ ಎಕ್ಸಾಂಪಲ್ನ. ಕೆಲವು ವರ್ಷಗಳ ಹಿಂದಿನ ಮಾತು. ಯಾರೋ ಮಗುವನ್ನು ಹೆತ್ತು ಒಂದು ಬೇಲಿ ಹತ್ರ ಬಿಸಾಕೋಗ್ಬಿಟ್ಟಿದ್ರು. ಅದನ್ನು ಯಾರೋ ಒಬ್ಬಳು ಪುಣ್ಯಾತ್ಕಿತಿ ಮಹಾತಾಯಿ ಆಕೆ ಎತ್ಕೊಂಬಂದ್ಲು. ನಮ್ಮ ರಿಪೋರ್ಟರ್ ಅದನ್ನು ವರದಿ ತೊಗೊಂಬಂದು ಹೇಳ್ದ, ಸರ್ ನೋಡಿ ಈ ಥರದ ಮಗು ಇದು. ನಾನೇ ಕರ್ಕೊಂಬನ್ನಿ ಚರ್ಚೆ ಮಾಡೋಣ. ನೋಡಿದೆ, ಎದೆ ಒಡೆದೋಗ್ಬಿಡ್ತು ನನಗೆ. ಆ ಮಗುವಿನ ಒಂದು ಕಣ್ಣು ಮತ್ತು ಮೂಗು ಅದನ್ನು ಇರುವೆಗಳು ತಿಂದು ಹಾಕ್ಬಿಟ್ಟಿವೆ. ನಾನು ನಮ್ಮ ನಾರಾಯಣ ನೇತ್ರಾಲಯದ ಶೆಟ್ರು, ಭುಜಂಗ್ ಶೆಟ್ರು ಇದ್ದರು. ಅವ್ರಿಗೆ ಫೋನ್ ಮಾಡಿದೆ, ಸರ್ ಒಂದು ಡಿಸ್ಕಷನಿಗೆ ಬನ್ನಿ ನೀವು, ನಾನೇ ನಿಮ್ಮ ಜೊತೆಗೆ ಕೂತ್ಕೊಂಡು ಮಾತಾಡ್ತೀನಿ ಅಂತ. ಬರ್ತೀನಿ ರಂಗನಾಥ್, ಬರ್ತೀನಿ ಅಂದು. ತಕ್ಷಣ ಇನ್ನೊಬ್ರಿಗೆ ಏನು ಮಾಡಿದೆ, ನಾನು ಸ್ಪರ್ಶ ಆಸ್ಪತ್ರೆಯ ನಮ್ಮ ಪಾಟೀಲ್ರಿಗೆ ಫೋನ್ ಮಾಡಿದೆ, ಶರಣ್ ಪಾಟೀಲ್ರಿಗೆ. ಸರ್ ಈ ಥರದೊಂದು ಮಗು ನೋಡಿ, ಒಂದು ಮೂಗು ತಿಂದಾಕ್ಬಿಟ್ಟಿವಿ ಇರುವೆಗಳು, ನೀವೊಂದು ರಿಪೇರಿ ಮಾಡಿಕೊಡ್ಬೇಕು ಸರ್, ಯಾವ್ದಾರು ಮಾಡಬೇಕು ಅಂತ. ನಾನು ಬರ್ತೀನಿ ಬಿಡಿ ಅಂತ ಬಂದರು. ನನ್ನ ಜೀವಮಾನದಲ್ಲಿ ಮರೆಯಲಾರದಂಥ ಘಟನೆ ಸರ್. ಬರ್ತಿದ್ದಂಗೆ ನಮ್ಮ ಭುಜಂಗ್ ಶೆಟ್ಟರು ಬಂದು ನನ್ನ ಅಪ್ಕೊಂಡ್ರು. ಏನು ರಂಗನಾಥ್ ಯಾವ ಮುಹೂರ್ತದಲ್ಲಿ ಫೋನ್ ಮಾಡಿದ್ರಿ ಅಂದರೆ. ಯಾಕೆ ಸರ್? ನೋಡಿ ನಾನು ಬರ್ತಾಯಿದ್ನ, ಕೆಂಗೇರಿ ಹತ್ರ ಒಂದು ಆಕ್ಸಿಡೆಂಟ್ ಆಗಿಬಿಡ್ತು. ಅಲ್ಲಿ ಒಬ್ಬ ಹುಡುಗ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬೈಕಲ್ಲಿ ಬರ್ತಾ ಇದ್ದ, ಆಕ್ಸಿಡೆಂಟ್ ಆಯಿತು, ಬಿದ್ದು ಸತ್ತೋಗ್ಬಿಟ್ಟ ಸರ್. ಅದೇನು ಅಂದರೆ ಬ್ರೈನ್ ಡೆತ್. ಈಗ ಅವ್ರ ತಂದೆ ತಾಯಿ ಅವನ ಅಂಗಾಂಗಗಳನ್ನ ದಾನ ಮಾಡ್ತಾ ಇದ್ದಾರೆ. ನಮ್ಮ ಟೀಮ್ ಹೋಗ್ತಾ ಇದೆ. ನಾನು ಹೇಳಿದೆ, ಆ ಒಂದು ಕಣ್ಣು ತೊಗೊಂಬನ್ನಿ, ನಮ್ಮ ಪೇಷಂಟನ್ನು ಕರ್ಕೊಂಬರ್ತೀನಿ, ಅಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂಥೇಳಿ ಅಂತ. ನೀವು ನಂಬಲಿಕ್ಕಿಲ್ಲ ಸರ್, ಕಾರ್ಯಕ್ರಮ ಮುಗಿದ ತಕ್ಷಣ ಭುಜಂಗ್ ಶೆಟ್ಟರು ತಾಯಿ ಮತ್ತು ಮಗನ್ನ ಜೊತೆ ಕರ್ಕೊಂಡು ಹೋದರು. ಆ ಹುಡುಗನಿಗೆ ಕಣ್ಣು ಹಾಕಿಕೊಟ್ರು. ಇದು ಮಾಧ್ಯಮದ ಶಕ್ತಿ. ನಮ್ಮ ಪಾಟೀಲರು ಅವ್ರಿಗೆ ಪ್ಲಾಸ್ಟಿಕ್ ಸರ್ಜರಿ ಹಾಕಿಬಿಟ್ಟು ಮೂಗನ್ನು ಹಾಕಿಕೊಟ್ರು. ನಾನು ಅವ್ರ ಹೆಸರು ಅವ್ರು ಇದನ್ನು ರಿವೀಲ್ ಮಾಡಲ್ಲ. ಪ್ರತಿ ವರ್ಷ ತಾಯಿ ಬಂದು ನನ್ನ ಹತ್ರ ಆಶೀರ್ವಾದ ಮಾಡ್ಸೋಕೆ ಕರ್ಕೊಂಬರ್ತಾ ಇದ್ಲು. ನಾನು ಹೇಳಿದೆ, ಕರ್ಕೊಂಬರ್ಬೇಡಿ ಹಾಗೆ, ಆ ಹುಡುಗ ಅದನ್ನು ಬಿಟ್ಬಿಡ್ಬೇಕು. ನೀವೇ ನಿಜವಾದ ತಾಯಿ, ಮಹಾತಾಯಿ ನೀವು, ಬೇಡ ಇನ್ಮೇಲಿಂದ ಆಶೀರ್ವಾದ ಕರ್ಕೊಂಬರ್ಬೇಡಿ. ಆ ಹುಡುಗ ನೆನಪಲ್ಲಿ ಬರಬಾರ್ದು, ಅವ್ನು ಬೇರೆದೇ, ಅವನು ಎತ್ತರಕ್ಕೆ ಹೋಗ್ಬೇಕು ಅವನು ಅಂತ ಹೇಳಿ ಅಂತ. ಒಂದು ಮಾಧ್ಯಮ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳೋದು. TV9 ಈ ನೆರೆ ಹಾವಳಿ ಬಂದಂಥ ಸಂದರ್ಭದಲ್ಲಿ ಬಿಜಾಪುರ ಮತ್ತು ಧಾರವಾಡ ಅಲ್ಲಿ 191 ಮನೆಗಳನ್ನು ನಾವು ಕಟ್ಟಿಸ್ಕೊಟ್ವಲ್ಲ. 191 ಮನೆಗಳು. ಒಂದು ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ನಾವು ಮಾಡೋದ್ವಲ್ಲ. ಮಾಧ್ಯಮ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ನೋಡಿ, ಅಡಿಕೆ ಪತ್ರಿಕೆಯ ಸಂಪಾದಕರಿದ್ದಾರೆ. ಅಡಿಕೆಗೆ ಏನೇನು ಕೆಮಿಕಲನ್ನು ನಾವು ಹಾಕ್ತೀವಿ, ಅದರಿಂದ ಆದಂಥ ಪರಿಣಾಮಗಳು
ಅದ್ರ ಬಗ್ಗೆ ನಾವು ಸಮರ ಸಾರಿದ್ವಿ, ಆಂದೋಲನ ಆಯಿತು, ಒಂದು ಲೆಕ್ಕದಲ್ಲಿ ಸದನದಲ್ಲಿ ಚರ್ಚೆ ಆಯಿತು, ಸರ್ಕಾರ ಒಂದು ನಿರ್ಧಾರಕ್ಕೆ ಬಂತು. ಇದನ್ನು ಮಾಧ್ಯಮ ಮಾಡ್ಬೋದು ನೋಡಿ. ಇದನ್ನು ಇಂಥ ಕೆಲಸಗಳನ್ನು, ನೆರೆ ಹಾವಳಿ ಬಂತು, ಹೆಣ್ಣು ಮಕ್ಕಳು ಭಾಳ ಅತಂತ್ರವಾಗಿದ್ದರು. ನಾವು ಕೊಡಗಿನಲ್ಲಿ ಒಂದು ಶಾಲೆ ಜೊತೆ ಮಾತಾಡಿದ್ವಿ, ಹೆಣ್ಣು ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ಲಿಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಎಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ವಿ. ಹೆಣ್ಣು ಮಕ್ಕಳು ಒಂದು ಸಂಸ್ಥೆನಲ್ಲಿ ಅವ್ರು ಓದಲಿಕ್ಕೆ ಅವಕಾಶ ಮಾಡಿಕೊಟ್ವಿ, ಅದರ ಖರ್ಚನ್ನು ನಾವು ಭರಿಸಿದ್ವಿ. ಒಂದು ಮಾಧ್ಯಮ ಈ ಕೆಲಸ ಮಾಡ್ಬೋದಲ್ವಾ? ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ತೋರಿಸಿದ ತಕ್ಷಣ ಸಾಲ್ವ್ ಆಗುತ್ತಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಹುಡುಕ್ತೀವಲ್ಲ, ಇದನ್ನು ಮಾಧ್ಯಮ ಮಾಡುವುದಲ್ಲ. ಮಾಧ್ಯಮಕ್ಕೆ ಇರುವಂಥ ಶಕ್ತಿ ಅಂಥದ್ದು. ಬರೀ ಇಷ್ಟು ಮಾತ್ರ ಅಲ್ಲ, ಒಂದು ಉದಾಹರಣೆ ಕೊಡಬೇಕು. ನಾನು ಕೋವಿಡ್ ಟೈಮಲ್ಲಿ ಜನರನ್ನು ಬೆಸೆಯುವಂಥ ಕೆಲಸ ಮಾಡ್ತಾ ಇದ್ದೆ. ಯಾರೋ ಸಹಾಯ ಮಾಡ್ತಾರೆ, ಸಹಾಯ ಮಾಡುವಂಥವ್ರಿಗೆ ಯಾರಿಗೋ ನಾವು ನೋಡಿ ಇವರು ಕಷ್ಟದಲ್ಲಿದ್ದಾರೆ, ನೆರವು ಕೊಡಿ ಅಂತ. ಒಂದು ಭಾಳ ಅದ್ಭುತವಾದಂಥ ಘಟನೆ ಸರ್, ಅದನ್ನ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ನನ್ನ ಮಾತನ್ನು. ಸಾಲುಗಟ್ಟಿ ಜನ ನಿಂತಿದ್ರು, ನಮ್ಮ ಹುಡುಗ ಎಲ್ಲ ಡೀಟೇಲ್ ಬರ್ಕೋತಾ ಇದ್ದ. ನಾನು ಒಬ್ಬರು ಯಜಮಾನ್ರಿದ್ರು, ಸುಮಾರು ಒಂದು 72-76 ವರ್ಷ. ಅವರು, ಏನು ಯಜಮಾನ್ರೆ ಯಾರಿಗೆ ಸಹಾಯ ಮಾಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಸರ್. ಅಲ್ಲ, ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ. ಅದಕ್ಕೆ ಯಜಮಾನ್ ಹೇಳಿದ್ರು, ಇಲ್ಲ ಸರ್ ಸಹಾಯ ಬೇಡ, ನಾನು ಸಹಾಯ ಮಾಡಕ್ಕೆ ಬಂದಿದ್ದೀನಿ ಅಂದರು. ಪಕ್ಕದಲ್ಲಿ ಅವ್ರನ್ನ ಕೂಡಿಸ್ದೆ. ಇವ್ರನ್ನೆಲ್ಲ ಮುಗಿಸಿ ಕೇಳಿದೆ, ಏನು ಯಜಮಾನ್ರೆ ಯಾರಿಗೆ ನೆರವು ಕೊಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದಂಥ ಮಾತು ಅದ್ಭುತ. ನಾನು ದೇಶದ ಪ್ರಧಾನಮಂತ್ರಿಯವರಿಗೆ ಸಹಾಯ ಮಾಡಕ್ಕೆ ಬಂದೀನಿ ಸರ್. ದೇಶದ ಪ್ರಧಾನಮಂತ್ರಿಯವರಿಗೆ ಏನು ಮಾಡ್ತೀರಿ ಸ್ವಾಮಿ ಈ ಕೆಲಸನ? ಸರ್ ನಾನು ನೇಕಾರ, ಒಬ್ಬ ನೇಕಾರ, ರಿಟೈರ್ಡ್ ಆಗಿರುವಂಥ ವ್ಯಕ್ತಿ. ಏನು ಕೊಡ್ತೀರಿ? ಆ ಮನುಷ್ಯ ಹೇಳಿದಂಥ ಮಾತಿದೆಯಲ್ಲ, ನನ್ನ ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜೀವಮಾನದಲ್ಲಿ ಆ ಮನುಷ್ಯ ಹೇಳ್ತಾರೆ, ಸರ್ ಯಾವ ಸಂದರ್ಭದಲ್ಲಿ ಬೇಕಾದರೂ ನಮ್ಮ ಮೇಲೆ ಯುದ್ಧ ಆಗಿಬಿಡ್ಬೋದು ಸರ್, ಚೀನಾ ನಮ್ಮ ಮೇಲೆ ಯುದ್ಧ ಸಾರಿಬಿಡ್ಬೋದು, ನಾವು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಕೈಯನ್ನು ಬಲಪಡಿಸ್ಬೇಕು ಸರ್, ಅದಕ್ಕೆ ನಾನು ದುಡ್ಡು ಕೊಡಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಪಂಚೆ ಎತ್ತಿ ಆ ಪಟ್ಟೆ ಚಡ್ಡಿಯಿಂದ ದುಡ್ಡು ತೆಗೆದು ನನಗೆ ಕೊಟ್ಟರು. ಎಷ್ಟು ಗೊತ್ತಾ ಸರ್? 500 ರೂಪಾಯಿ ತೆಗೆದ್ರು. 500 ಜೊತೆಗೆ 510 ರೂಪಾಯಿ ಬಂತು. ಅದನ್ನು ನನ್ನ ಕಡೆ ಕೊಟ್ಟರು. ಸರ್ ಇದನ್ನು ಪ್ರಧಾನಮಂತ್ರಿಯವ್ರಿಗೆ ಮುಟ್ಟಿಸ್ಬೇಕು ಸರ್ ಅಂತ. ನಾನು ಯಾವುದೋ ಉತ್ಸಾಹದಲ್ಲಿ ನಿರಾಶೆ ಮಾಡಬಾರ್ದು ಅಂತ, ಯೋಚನೆ ಮಾಡಬೇಡಿ ಯಜಮಾನ್ರೆ, ನಾನು ಇದನ್ನು ಪ್ರಧಾನಮಂತ್ರಿಯವ್ರಿಗೆ ಮುಟ್ಟಿಸ್ತೀನಿ ಅಂತ. 510 ರೂಪಾಯಿ 510 ರೂಪಾಯಿ ಕೊಟ್ಟಿದ್ದು ದೊಡ್ಡದಲ್ಲ. ಅವ್ರು ಇನ್ನೊಂದು ಮಾತನ್ನು ಹೇಳಿದರು, ಸರ್ ನಾನು ಕೊಡೋದು ಬಿಡಿ ಸರ್, ನಾನು ಜೀವ ಇರೋ ತನಕ ಪ್ರತಿ ತಿಂಗಳು ನಿಮಗೆ 500 ರೂಪಾಯಿ ತಂದು ಕೊಡ್ತೀನಿ ನಾನು. ಅದಲ್ಲ ಸರ್ ಪ್ರಶ್ನೆ, ನಿಮ್ಮಂಥ ಯುವಕರು ಮಾಡಬೇಕು ಸರ್, ನಿಮ್ಮ ದುಡಿಮೆಯ ಒಂದು ಭಾಗವನ್ನು ಕೊಡಬೇಕು ಸರ್, ಆವಾಗ ಮಾತ್ರ ದೇಶ ಉದ್ಧಾರ ಆಗುತ್ತೆ ಸರ್ ಅಂತ. ಏನು ಸರ್ ಇದು? ಇವಾಗಲೂ ನನ್ನ ಮೈ ಜುಮ್ಮಂತ ಇದೆ ಹಂಗೇನೆ. ಎಂಥ ನೋಡಿ, ಆ ಮನುಷ್ಯ ಬಂದು ಆಶೀರ್ವಾದ ಮಾಡಿದ್ರು ಅಂತ ಅನ್ಸುತ್ತೆ. ಡೆಲ್ಲಿಯಿಂದ ಕರೆ ಬಂತು, ಬನ್ನಿ ಪ್ರಧಾನಮಂತ್ರಿಯವ್ರು ಇಂಟರ್ವ್ಯೂ ಮಾಡಿ ಅಂತ. ಹೋಗಿ ಪ್ರಧಾನಮಂತ್ರಿಯವ್ರನ್ನ ಇಂಟರ್ವ್ಯೂ ಮಾಡಿ 2.25 ಗಂಟೆ ನಮ್ಮದು ಚರ್ಚೆ ಆಯಿತು. ಚರ್ಚೆ ಆದಮೇಲೆ ನಾನು ಪ್ರಧಾನಮಂತ್ರಿಯವ್ರಿಗೆ ಹೇಳಿದೆ, ಸರ್ ನಂದೊಂದು ಮನವಿ ಇದೆ ನಿಮ್ಮ ಹತ್ರ ಅಂತ. ಏನು ಅಂತ ಕೇಳಿದ್ರು ಮೋದಿಯವರು. ನಿಮಗೊಂದು ಅದ್ಭುತವಾದಂಥ ಗಿಫ್ಟ್ ತಂದೀನಿ ಸರ್ ನಾನು ಒಂದೇ. ಏನು ಅಂತ ಕೇಳಿದ್ರು. ನಾನು ತೆಗೆದೆ, ಸರ್ 510 ರೂಪಾಯಿ, ಒಬ್ಬ ನೇಕಾರ ಕೊಟ್ಟಿರುವಂಥ 510 ರೂಪಾಯಿ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಪ್ರಧಾನಮಂತ್ರಿಗಳು ಅದನ್ನು ಇಸ್ಕೊಂಡು ಅದನ್ನು ಫೀಲ್ ಮಾಡಿದ ರೀತಿ ಇದೆಯಲ್ಲ, ನನ್ನ ಕಣ್ಣೆದುರುಗಡೆನೇ ಇದೆ. ಅವ್ರ ಕಣ್ಣಲ್ಲಿ ನೀರು ಬಂತು. 500 ರೂಪಾಯಿ ನಮ್ಮ ರಾಜಕಾರಣಿಗಳಿಗೆ ಕೊಡಿ, ಎಡಗೈಲಿಸ್ಕೊಳ್ಳಲ್ಲ ಅವರು. ಹೇಗೆ ಒಬ್ಬ ನಾಯಕ ಭಿನ್ನವಾಗಿ ನಿಲ್ತಾನೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಷ್ಟೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ನೋಡಿ, ಆ ವ್ಯಕ್ತಿ ನೆಕ್ಸ್ಟ್ ಮಂತ್ ಇಲ್ಲವೇ ಇಲ್ಲ, ಪಾಪ ಸತ್ತೋಗ್ಬಿಟ್ರು ಆಕ್ಸಿಡೆಂಟ್ ಇದಾಗಿ, ಹಾರ್ಟ್ ಅಟ್ಯಾಕ್ ಆಗಿ. ನನಗೆ 500 ರೂಪಾಯಿ ಕೊಡಬೇಕು, ನನ್ನ ಹೆಂಡತಿ ತಗೊಂಡು ಕೊಟ್ಟಿದ್ದನ್ನು ಇಟ್ಕೊಂಬ, ಅದನ್ನು ನಾನು ಹೋಗ್ಬೇಕಾರೆ ಕೊಡಬೇಕು ಅಂತ. ನಾನು ಡೆಲ್ಲಿಗೆ ಹೋಗ್ಬೇಕಾದ್ರೆ ಹೇಳಿದೆ, ಅದು 510 ರೂಪಾಯಿ ಕೊಟ್ಟಿದ್ನಲ್ಲ ಕೊಡು ಅಂತ. ಅವಳು ಅದನ್ನು ಈ ನಮ್ಮ ಮನೆಯಲ್ಲಿ ದೇವರ ಮೀಸಲು ಡಬ್ಬಿ ಅಂತ ಇರುತ್ತೆ, ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ಲು. ಇದ್ಯಾಕೆ ಈಗ ಅಂತ ಕೇಳಿದ್ಲು. ನಾನು ಹೇಳಿದೆ, ಈ 510 ರೂಪಾಯಿ ನನ್ನ ಇಂಟರ್ವ್ಯೂ ದಿಕ್ಕನ್ನು ಬದಲಾಯಿಸುತ್ತೆ ನೋಡು ಅಂದೆ. ಹಾಗೆ ಆಯಿತು. ಒಬ್ಬ ಸಾಮಾನ್ಯ ವ್ಯಕ್ತಿಯ ದೊಡ್ಡ ಕಾಣಿಕೆಯನ್ನು, ಬೆಲೆ ಕಟ್ಟದಾಗದಂಥ ಕಾಣಿಕೆಯನ್ನು ನಾವು ಹೋಗಿ ಪ್ರಧಾನಮಂತ್ರಿಗಳಿಗೆ ಮುಟ್ಟಿಸ್ತೀವಿ ಅಂತಂದರೆ ಮಾಧ್ಯಮದ ಶಕ್ತಿ ಏನಿದೆ ಯೋಚನೆ ಮಾಡಿ. ಇದು ಮಾಧ್ಯಮ. ಎಷ್ಟು ದಿವಸ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಶತಾವಧಾನಿಗಳು ಕೇಳ್ತಾರೆ ಲೈಫ್ ಸ್ಪ್ಯಾನ್ ಏನು ಅಂತ. ನಾವು ಸತ್ತ ಮೇಲೂ ಕೂಡ ನಾವು ಮಾಡಿದಂಥ ಸೇವೆ ಇದೆಯಲ್ಲ, ನಮ್ಮ ಮುಖಾಂತರ ಇವನೇನೋ ಒಂದು ವಿಭಿನ್ನವಾದಂಥ ಹೆಜ್ಜೆ ಇಟ್ಟಿದ್ದ ಕಂಟ್ರಿ ಅಂತಂದರೆ ನಾವು ಶಾಶ್ವತ. ಹಲವಾರು ಅಡೆತಡೆಗಳ ನಡುವೆನೂ ಕೂಡ ನಾವು ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಯಾರು ಏನಾದರೂ ಹಣೆ ಪಟ್ಟಿ ಕಟ್ಟಲಿ, ಡೋಂಟ್ ಕೇರ್. ಮೊನ್ನೆ ನನ್ನ ಮಗಳು ಒಂದು ಹಾಡು ಹೇಳ್ತಾ ಇದ್ಲು, ಮಹಾವೀರ ವಿಕ್ರಮ ಬಜರಂಗಿ ರಂಗ ಬಂದ ನೋಡಿ ಅಲ್ಲಿ.
ಅದಲ್ಲೇ ಅದು ಎರಡನಲ್ಲೇ ನೀವು ಭಾಳ ನಗು ಅಂತ ಅನ್ಸ್ಬಿಡ್ತು. ಕುಮತಿ ನಿವಾರ ಸುಮತಿಕೆ ಸಂಗಿ ಮೊದಲೇ ನಮ್ಮ ಸಂಘದವರು ಅಂತಾರೆ. ಈ ಸಂಗಿ ಪಂಗಿ ಶಬ್ದ ಕೇಳ್ಬಿಟ್ಟು ಏನಾಗುತ್ತೆ ಹೇಳಿ? ಈ ತರಹ ಹತ್ತಾರು ಬರ್ತವೆ. ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಗುರಿ, ನಿಮ್ಮ ಹೆಜ್ಜೆ ಹೋಗ್ತಾ ಇರಿ, ಸಮಾಜಕ್ಕೆ ಖಂಡಿತವಾಗಲೂ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ. ಸೊ ಇದು ಸಂಗತಿ ಸರ್. ಹಾಗಾದರೆ ನೀವು 24 ಕ್ಯಾರೆಟ್ ಚಿನ್ನನ ಸರ್? ಅಲ್ಲ, ಅದರಲ್ಲಿ ಸೇರಿರುವಂಥ ತಾಮ್ರ ತುಣುಕು ಇದೆ ನನ್ನಲ್ಲಿ. ನಾನು 24 ಕ್ಯಾರೆಟ್ ಅಲ್ಲ, ಆದರೆ ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ. ಈ ಮನೋಭಾವನೆ ನನಗೆ ಸಾಯ ತನಕ ಇರುತ್ತೆ. ಸೊ ಇದು ದೊಡ್ಡವರ ಎದುರುಗಡೆಗೆ ಮಾತಾಡಲಿಕ್ಕೆ ಸುದೀರ್ಘವಾಗಿ ಮಾತಾಡಿದೆ, ದಯವಿಟ್ಟು ಕ್ಷಮೆ ಇರಲಿ. ಇಂಥ ಹತ್ತಾರು ಸಂಗತಿಗಳಿದೆ. ಮತ್ತೊಂದು ಸರಿ ಯಾವಾಗಾದರೂ ಸೇರೋಣ, ಮಾತಾಡೋಣ. ಈ ಪ್ರಶಸ್ತಿ ಭಂಡಾರಿಯವರ ಹೆಸರಲ್ಲಿ ನನಗೆ ಕೊಟ್ಟಿರುವಂಥ ಪ್ರಶಸ್ತಿ ನನ್ನ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದೆ. ಇನ್ನಷ್ಟು ಜಾಗೃತವಾಗಿ ನಾನಿರಬೇಕು. ಸೊ ಅಂಥ ಒಂದು ಪಾಠ ಹೇಳಿದೆ. ನನ್ನ ಕನ್ಸಿಡರ್ ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತಲ್ಲಿ ಏನಾದರೂ ಅತಿರೇಕಗಳು ತಪ್ಪುಗಳಿದ್ದರೆ, ಯಾಕಂದರೆ ಮೊನ್ನೆ ಕೃಷ್ಣ ದೀಕ್ಷಿತರು ಒಂದು ಮಾತು ಹೇಳ್ತಾ ಇದ್ದಾರೆ, ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತರು, ನಮ್ಮ ಶತವಧಾನಿಗಳಿಗೆ ಒಂದಲ್ಲ ಭಾರತ ರತ್ನ, ಅವ್ರಿಗೆ 10 ಭಾರತ ರತ್ನ ಕೊಟ್ಟರು ಕೂಡ ಕಡಿಮೆ ಅಂತ. ಅಂಥವ್ರ ಎದುರುಗಡೆ ಮಾತಾಡ್ಬೇಕಾರೆ, ಸೂರ್ಯಪ್ರಕಾಶ್ ಎದುರುಗಡೆ ನಿಂತಾರೆ ಮಾತಾಡ್ಬೇಕಾದ್ರೆ ನಾವು ತುಂಬ ಹುಷಾರಾಗಿರಬೇಕು. ನನ್ನ ಮಾತಲ್ಲಿ ಏನಾದರೂ ತಪ್ಪುಗಳು ಉಳಿಸಲಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.